ನಮ್ಮ ಕಣ್ಣಿಗೆ ಕಾಣುವುದೆಲ್ಲ ಒಳ್ಳೆಯದಲ್ಲ, ಅಲ್ಲದೆ ಕೆಟ್ಟದ್ದು ಅನುಭವಿಸಿದಾಗ ಕೆಟ್ಟದ್ದಲ್ಲ. ನಮ್ಮ ಆರೋಗ್ಯವನ್ನು ಕಾಪಾಡುವುದರಲ್ಲಿ ನಮ್ಮ ಗಟ್ ಮೈಕ್ರೋಬಯೋಮ್ ಯಾವ ವಿಧಾನವಾಗಿ ಸಹಾಯ ಮಾಡುತ್ತದೆ, ಅದೇ ವಿಧಾನವಾಗಿ ಮಣ್ಣಿನೊಳಗೆ ಇರುವಂತಹ ಮೈಕ್ರೋಬಯೋಮ್ ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸುವುದರಲ್ಲಿ ತುಂಬಾ ಸಹಾಯ ಮಾಡುತ್ತದೆ. ಅದು ಹೇಗೆ ಅನ್ನೋದು ಒಂದು ಸಾರಿ ನೋಡೋಣ. ಮಣ್ಣಿನೊಳಗೆ ಇರುವ ಸೂಕ್ಷ್ಮ ಜೀವಿಗಳು ನಮ್ಮ ದೇಹದಲ್ಲಿರುವ ಸೂಕ್ಷ್ಮ ಜೀವಿಗಳು ಒಂದು ಲಿಂಕ್ ಇದೆ ಅನ್ನುವ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಮೂಲವಾಗಿ ಆ ಲಿಂಕ್ ಏನಂತ ನೋಡಿದಾಗ, ಒಂದಾನೊಂದು ಸಮಯದ ಜನರೇಷನ್ ಅವರು ಮಣ್ಣಿನೊಂದಿಗೆ ಒಟ್ಟಿಗೆ ಸೇರಿ 100 ವರ್ಷ ಆರೋಗ್ಯದಿಂದ ಬದುಕುವರು. ಆ ದಿನದಲ್ಲಿ ಮಣ್ಣಿಗೆ ಮನುಷ್ಯನಿಗೆ ಅಂತಹ ರಿಲೇಷನ್ ಇತ್ತು. ಆದರೆ ಈ ಜನರೇಷನ್ ಮಾತ್ರ ಮಣ್ಣಿಗೆ ಒಂದು ಡರ್ಟಿ ಐಟಮ್ ತರ ನೋಡ್ತಾ ಇದ್ದಾರೆ. ಮತ್ತು ಮಣ್ಣು ಪ್ರಪಂಚದಲ್ಲಿ ಇರುವಂತಹ ಕಾಂಪ್ಲೆಕ್ಸ್ ಮೈಕ್ರೋಬಯಮ್. ಮಣ್ಣಿನಲ್ಲಿ ಇರುವಂತಹ ಸೂಕ್ಷ್ಮ ಜೀವಿಗಳ ಗುಂಪು ಒಂದು ಕಡೆ ತಮ್ಮನ್ನು ತಾವೇ ರಕ್ಷಿಸಿ, ಇನ್ನೊಂದು ಕಡೆ ಗಿಡಗಳನ್ನು ಅದನ್ನು ರಕ್ಷಿಸಿ ಸಂರಕ್ಷಿಸಿ ಕಾಪಾಡುತ್ತದೆ. ನಮ್ಮ ದೇಹದಲ್ಲಿರುವ ಗಟ್ ಬ್ಯಾಕ್ಟೀರಿಯಾಗೆ ಮಣ್ಣಿನೊಳಗಡೆ ಇರುವಂತಹ ಬ್ಯಾಕ್ಟೀರಿಯಾ ಮಧ್ಯೆ ತುಂಬಾ ಬೆಳೆ ಬಾಳುವ ಸಂಬಂಧ ಇದೆ. ಪ್ರಕೃತಿ ನಮಗೆ ಕೊಟ್ಟಿದ್ದರಲ್ಲಿ ಯಾವುದೇ ಕೆಟ್ಟದ್ದು ಇಲ್ಲ. ಆದ್ದರಿಂದ ಮಣ್ಣು ನಮಗೆ ಅನೇಕ ವಿಧಾನದಿಂದ ಸಹಾಯ ಮಾಡುತ್ತದೆ. ಮಕ್ಕಳನ್ನು ಪ್ರತಿದಿನ ಸ್ವಲ್ಪ ಮಣ್ಣಿನಲ್ಲಿ ಆಡುವುದಕ್ಕೆ ಬಿಟ್ಟರೆ ಅದು ಅವರ ಆರೋಗ್ಯಕ್ಕೆ, ಮಾನಸಿಕ ಉಲ್ಲಾಸಕ್ಕೆ ಬಹಳ ಉಪಯೋಗವಾಗುತ್ತದೆ. ಮಕ್ಕಳು ಮಣ್ಣಿನಲ್ಲಿ ಆಡ್ತಾ ಇರುವಾಗ ಅವರಿಗೆ ಮಣ್ಣಿನಲ್ಲಿ ಇರುವಂತಹ ವಿಧ ವಿಧ ಸೂಕ್ಷ್ಮ ಜೀವಿಗಳಿಗೆ ಎಕ್ಸ್ಪೋಸ್ ಆಗುವ ಅವಕಾಶ ಇರುತ್ತದೆ. ಅವರು ಶ್ವಾಸದಿಂದ, ಬಾಯಿಯಿಂದ ಕೂಡ ಈ ಸೂಕ್ಷ್ಮ ಜೀವಿಗಳು ಮಕ್ಕಳ ದೇಹಕ್ಕೆ ಪ್ರವೇಶಿಸುವ ಅವಕಾಶವಿರುತ್ತದೆ. ಇದರಿಂದ ಆಗುವ ಮೊದಲಿನ ಉಪಯೋಗ ಏನೆಂದರೆ ಅವರ ಬಾಡಿ ಕೆಟ್ಟ ಸೂಕ್ಷ್ಮ ಜೀವಿಗಳನ್ನು ಸಹಿಸಿಕೊಂಡು ಇಮ್ಯುನಿಟಿಯನ್ನು ಡೆವಲಪ್ ಮಾಡುವ ಅವಕಾಶ ಇರುತ್ತದೆ. ಅಲ್ಲದೆ ಅವರ ಗಟ್ ಒಳಗಡೆ ಇರುವ ಬ್ಯಾಕ್ಟೀರಿಯಾ ಕೂಡ ಬಲಶಾಲಿಯಾಗುತ್ತದೆ ಅನ್ನುವ ಮಾತು. ಈ ಪ್ರಪಂಚದಲ್ಲಿ ಎಷ್ಟೋ ಜನಸಂಖ್ಯೆ ಇದ್ದರೂ ಒಬ್ಬೊಬ್ಬರ ಬೆರಳಚ್ಚು ಒಂದೊಂದು ವಿಧಾನವಾಗಿ ಇರುತ್ತದೆ. ಅದೇ ತರಹ ಈ ಗಟ್ ಮೈಕ್ರೋಬಿಯಂ ಕೂಡ ಒಂದೊಂದು ಮನುಷ್ಯರಲ್ಲಿ ಒಂದೊಂದು ವಿಧಾನವಾಗಿ ಇರುತ್ತದೆ. ಅದು ಅವರ ಹುಟ್ಟಿದ ಪರಿಸ್ಥಿತಿ, ಅವರು ಬೆಳೆದ ವಾತಾವರಣ, ಅವರು ತಿನ್ನುವ ಆಹಾರದ ಮೇಲೆ ಆಧರಿಸುತ್ತದೆ ಅನ್ನುವುದು ಮಾತು. ಅದೇ ತರ ನಮ್ಮ ಬಾಡಿ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾ, ಮಣ್ಣಿನೊಳಗಡೆ ಇರುವಂತಹ ಬ್ಯಾಕ್ಟೀರಿಯಾ ಎರಡು ಒಂದು ಜಾತಿಯೊಳಗಡೆ ಇರುತ್ತವೆ ಅಂತ ನಾವು ಹೇಳಬಹುದು. ಉದಾಹರಣೆಗೆ ಫರ್ಮಿಕ್ಯೂಟ್ಸ್, ಅಲ್ಲದೆ ಆಕ್ಟಿನೋ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯೋ ಡೇಟ್ಸ್, ಇವುಗಳು ಮನುಷ್ಯರಲ್ಲಿ ಮಣ್ಣಿನೊಳಗೆ ಇರುವಂತಹ ಬ್ಯಾಕ್ಟೀರಿಯಾ ವಿಧಗಳು. ಮೂಲವಾಗಿ ಮಣ್ಣಿನೊಳಗಡೆ ಇರುವ ಬ್ಯಾಕ್ಟೀರಿಯಾ ನಮಗೆ ಯಾವ ರೀತಿ ಸಹಾಯ ಮಾಡುತ್ತದೆ, ಈ ವಿಷಯವನ್ನು ಒಂದು ಸಾರಿ ಪರಿಶೀಲಿಸಿದಾಗ 2004ರಲ್ಲಿ ಲಂಡನ್ಗೆ ಸೇರಿದ ಒಬ್ಬ ಖ್ಯಾತ ಡಾಕ್ಟರ್ ತನ್ನ ಹತ್ತಿರ ಬಂದ ಲಂಗ್ ಕ್ಯಾನ್ಸರ್ ಪೇಷಂಟ್ಗೆ ಮೈಕ್ರೋಬ್ಯಾಕ್ಟೋರಿಯಂ ವ್ಯಾಕಿ ಅನ್ನುವ ಮಣ್ಣಿನೊಳಗಡೆ ಇರುವ ಒಂದು ರೀತಿಯ ಬ್ಯಾಕ್ಟೀರಿಯಾವನ್ನು ಇಂಜೆಕ್ಟ್ ಮಾಡಿದರು. ಆ ತರ ಮಾಡುವುದರಿಂದ ಆ ವ್ಯಕ್ತಿಯ ಕ್ವಾಲಿಟಿ ಆಫ್ ಲೈಫ್ ಬೆಳೆದಿದೆ ಅಂತ ತನ್ನ ರಿಸರ್ಚ್ ಪೇಪರ್ ಒಳಗಡೆ ನೋಡಬಹುದು. ಮಣ್ಣಿನೊಳಗಡೆ ಇರುವಂತಹ ಬ್ಯಾಸಿಲಸ್ ಕೋಆಗುಲಸ್ ಅನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ಡಯೇರಿಯಾ, ಮಲಬದ್ಧತೆ ತರಹದ ಈ ಗಟ್ ಸಮಸ್ಯೆ ಕಡಿಮೆ ಆಗುತ್ತದೆ. ಅವರು ಮಾಡಿರುವ 9 ರೀತಿಯ ಕ್ಲಿನಿಕಲ್ ಟ್ರಯಲ್ಸ್ ಇಂದ ಸಾಬೀತು ಮಾಡಲಾಯಿತು. ಅಲ್ಲದೆ ಮಣ್ಣಿನೊಳಗಡೆ ಇರುವ ಬ್ಯಾಸಿಲಸ್ ಜಾತಿಗೆ ಸೇರಿದ ಪ್ರೋಬಯೋಟಿಕ್ಸ್ ಬ್ಯಾಕ್ಟೀರಿಯಾದಿಂದ ಈ ಗಟ್ ಮೈಕ್ರೋಬಯಮ್ ಆರೋಗ್ಯದಿಂದ ಇರುವುದಲ್ಲದೆ ಲೀಕಿ ಗಟ್ ಅಲ್ಲದೆ ಇನ್ಫ್ಲಮೇಷನ್ ತರಹದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಅಂತ ಸಂಶೋಧನೆಯಿಂದ ತಿಳಿದು ಬಂತು. ಕೊನೆಯದಾಗಿ ನಾನು ಹೇಳುವುದು ಒಂದೇ, ನಾವು ಮಣ್ಣಿನಲ್ಲಿ ನಡೆಯುವುದರಿಂದ ಅಲ್ಲದೆ ಮಣ್ಣಿನಲ್ಲಿ ಸ್ವಲ್ಪ ಸಮಯ ಆಡುವುದರಿಂದ ನಮ್ಮ ಗಟ್ ಬ್ಯಾಕ್ಟೀರಿಯಾ ವೈವಿಧ್ಯತೆ ಬೆಳೆಯುವುದಕ್ಕೆ ಅವಕಾಶವಿರುತ್ತದೆ. ಇದರಿಂದಲೇ ನಮ್ಮ ಗಟ್ ಆರೋಗ್ಯ ಆಧರಿಸುತ್ತದೆ ಅಂತ ನಾವು ಹೇಳಬಹುದು. ಮಣ್ಣಿಗೆ ಬೆಸ್ಟ್ ಪ್ರೋಬಯೋಟಿಕ್ಸ್ ಸಪ್ಲಿಮೆಂಟ್ ಅಂತ ಹೇಳಬಹುದು. ಈ ವಿಷಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಣ್ಣಿಗೆ ಸ್ವಲ್ಪ ಆದರೂ ಪ್ರಾಮುಖ್ಯತೆ ಕೊಡಬೇಕು. ದಿನದಲ್ಲಿ ಕನಿಷ್ಠ ಕಾಲು ಸಮಯ ಮಣ್ಣಿನ ಮೇಲೆ ನಡೆಯುವ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವ ವಿಷಯದ ಮೇಲೆ ಪೂರ್ಣವಾಗಿ ತಿಳುವಳಿಕೆಯನ್ನು ಮಾಡೋಣ. ನಮ್ಮ ಆರೋಗ್ಯವನ್ನು ಕಾಪಾಡೋಣ. ಥ್ಯಾಂಕ್ ಯು.